ಪೂಜೆ ಹೆಸರಲ್ಲಿ ಮಹಿಳೆಗೆ 2.5 ಕೋಟಿ ವಂಚಿಸಿದ್ದಾರೆ ಕದಿಮರು. ಬರೋಬ್ಬರಿ 2.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ. ಮೂಢನಂಬಿಕೆಗೆ 2.5 ಕೋಟಿ ಕಳೆದುಕೊಂಡಿದ್ದಾರೆ ಮಹಿಳೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ದುಷ್ಟಶಕ್ತಿಯನ್ನ ನಿವಾರಿಸ್ತೀವಿ ಅಂತ ಪೂಜೆ ಮಾಡಬೇಕು ಅಂತ 2.5 ಕೋಟಿ ರೂಪಾಯಿ ಪಡ್ಕೊಂಡು ವಂಚನೆ ಮಾಡಿದ್ದಾರೆ. 2.5 ಕೋಟಿ ಕೊಟ್ಟರೆ 10 ಕೋಟಿ ಕೊಡ್ತೀವಿ ಅಂತ ನಂಬಿಸಿ ಎಸ್ಕೇಪ್ ಆಗಿರೋದು. ಹಣ ಪಡೆದು ನಕಲಿ ಬಾಬಾ, ಅಫ್ಸರ್ ಪಾಷಾ ಮತ್ತೆ ಗ್ಯಾಂಗ್ ಪರಾರಿಯಾಗಿದೆ. ಚಾಮರಾಜಪೇಟೆ ಕುಮುದ ಅನ್ನೋರಿಂದ ಈ ರೀತಿ ಹಣ ಪಡೆದು ವಂಚನೆ ಮಾಡಿರೋದು. ದುಷ್ಟಶಕ್ತಿ ನಿವಾರಿಸ್ತೀವಿ, 2.5 ಕೋಟಿ ಕೊಡಿ, 10 ಕೋಟಿ ವಾಪಸ್ ಕೊಡ್ತೀವಿ ಅಂತ. ಇವರೇ ದೊಡ್ಡ ದುಷ್ಟಶಕ್ತಿಗಳು, ದುಡ್ಡು ಎತ್ಕೊಂಡು ಪರಾರಿ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಘಟನೆ ನಡೆದ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮನೆ ಮಗನಿಗೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಮನೆಯೊಳಗೆ ದುಷ್ಟಶಕ್ತಿಗಳು ಅಡಗಿದೆ ಅಂತೇಳಿ ನಕಲಿ ಬಾಬನೋರ್ವ ಪರಿಚಯಿಸಿಕೊಂಡು 8.5 ಲಕ್ಷ ರೂಪಾಯಿ ಹಣವನ್ನ ಮಹಿಳೆಯಿಂದ ಪಡೆದು ಪೂಜೆಯನ್ನ ಮಾಡಿಸುವ ಮೂಲಕ ಪರಿಚಿತನಾಗಿ ಬರೋಬ್ಬರಿ 2.5 ಕೋಟಿಗಳಿಗೆ ಉಂಡೆನಾಮ ಹಾಕಿರ್ತಕ್ಕಂಥ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥದ್ದು. ನಾವೀಗ ಆ ಮನೆಯ ಬಳಿ ಇದ್ದೇವೆ. ನೀವೀಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯ ಮೊದಲನೇ ಮುಖ್ಯ ರಸ್ತೆಯ ನಂಬರ್ 265 ಏನಿದೆ, ಈ ಬಿಲ್ಡಿಂಗ್ ನ 4ನೇ ಫ್ಲೋರ್ನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಕುಮುದ ನಟರಾಜ್ ಎಂಬಾಕೆಗೆ ಬರೋಬ್ಬರಿ ನಕಲಿ ಬಾಬನೋರ್ವ 2.5 ಕೋಟಿ ರೂಪಾಯಿ ಹಣವನ್ನ ವಂಚನೆ ಮಾಡಿರತಕ್ಕಂಥದ್ದು. ಮೊದಲಿಗೆ ತಮ್ಮ ಮನೆಗೆ ಸಾಲವನ್ನ ಕೊಡಿಸ್ತೇವೆ ಅಂತೇಳಿ ಭರತ್ ಮತ್ತು ಶಂಕರ್ ಎಂಬ ಇಬ್ಬರು ಏಜೆಂಟ್ಗಳು ಪರಿಚಿತರಾಗ್ತಾರೆ. ಈ ಪರಿಚಯದ ಮೂಲಕ ಮನೆಯ ಮಗನಿಗೆ ಆಕ್ಸಿಡೆಂಟ್ ಆಗಿರತಕ್ಕಂಥ ವಿಚಾರವನ್ನ ತಿಳಿದುಕೊಂಡು ನಕಲಿ ಬಾಬನೋರ್ವನನ್ನ ಪರಿಚಯ ಮಾಡಿಸಿ, ನಿಮ್ಮ ಮನೆಗೆ ದುಷ್ಟಶಕ್ತಿಗಳು ಹೋಗಿವೆ, ಇದರಿಂದಲೇ ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ನಿಮ್ಮ ಸಮಯ ಸರಿ ಇಲ್ಲ, ಟೈಮ್ ಸರಿ ಇಲ್ಲ ಅಂತೇಳಿ ಮೊದಲಿಗೆ ಪೂಜೆಯನ್ನ ಮಾಡಿಸಬೇಕು ಅಂತ ಹೇಳ್ತಾರೆ. 8.5 ಲಕ್ಷ ರೂಪಾಯಿ ಹಣವನ್ನ ಪಡೆದುಕೊಂಡು ಮನೆಯಲ್ಲಿ ಪೂಜೆಯನ್ನು ಕೂಡ ಮಾಡಿಸಿರ್ತಾರೆ. ಆ ಬಳಿಕ ಹಂತ ಹಂತವಾಗಿ ಆಕೆಗೆ ಈ ನಕಲಿ ಬಾಬಾ ಅಫ್ಸರ್ ಪಾಷಾ ಎಂಬಾತ ಏನಿರ್ತಾನೆ, ಈತ ಪೂಜೆಯನ್ನ ಮಾಡಿರ್ತಾನೆ. ತದನಂತರದಲ್ಲಿ ಆಕೆಯನ್ನ ಪರಿಚಯಿಸಿಕೊಂಡು ತಮ್ಮ 500 ಕೋಟಿ ರೂಪಾಯಿ ಹಣ ರಿಸರ್ವ್ ಬ್ಯಾಂಕ್ ನಲ್ಲಿ ಸ್ಟ್ರಕ್ ಆಗಿದೆ, ಹಣವನ್ನ ಬಿಡಿಸ್ಕೊಳ್ಬೇಕಾದ್ರೆ 2.5 ಕೋಟಿ ರೂಪಾಯಿಗಳ ಹಣ ಅವಶ್ಯಕತೆ ಇದೆ, ನೀವೀಗ ನನಗೆ 2.5 ಕೋಟಿ ರೂಪಾಯಿಗಳ ಹಣವನ್ನ ಸಾಲದ ರೂಪದಲ್ಲಿ ಕೊಟ್ಟರೆ ತದನಂತರದಲ್ಲಿ ರಿಸರ್ವ್ ಬ್ಯಾಂಕ್ನಿಂದ 500 ಕೋಟಿ ರೂಪಾಯಿ ಹಣವನ್ನ ಬಿಡಿಸಿಕೊಂಡು ನಿಮಗೆ 10 ಕೋಟಿ ರೂಪಾಯಿಗಳ ಹಣವನ್ನ ವಾಪಸ್ ಮಾಡ್ತೇನೆ ಅಂತೇಳಿ ಆಕೆಯಿಂದ ಬರೋಬ್ಬರಿ 2.5 ಕೋಟಿ ರೂಪಾಯಿಗಳ ಹಣವನ್ನ ಪಡೆದು ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ ನಡೆದಿರ್ತಕ್ಕಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ದೂರುದಾರಿಯಾಗಿರ್ತಕ್ಕಂಥ ಕುಮುದ ಎಂಬಾಕೆ ಸಿಸಿಬಿ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ಸಿಸಿಬಿ ಪೊಲೀಸರು ಕೂಡ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡು ಮಧ್ಯವರ್ತಿಗಳಾಗಿರ್ತಕ್ಕಂಥ ಭರತ್ ಮತ್ತು ಶಂಕರ್ ಹಾಗೂ ನಕಲಿ ಬಾಬಾ ಏನಿದ್ದಾನೆ ಪೂಜೆಯನ್ನ ಮಾಡಿದಂತ ಅಫ್ಸರ್ ಪಾಷಾ 2.5 ಕೋಟಿ ರೂಪಾಯಿಗಳ ಹಣವನ್ನ ಪಡೆದುಕೊಂಡು ವಂಚನೆ ಮಾಡಿರತಕ್ಕಂಥ ಅಫ್ಸರ್ ಪಾಷಾ ಸೇರಿದಂತೆ ಮತ್ತಿಬ್ಬರು ಆರೋಪಿಗಳಿಗಾಗಿ ಕೂಡ ಶೋಧವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ರಾಜು ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.